ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಇಲ್ಲಿ 2026ನೇ ವರ್ಷದ 1ರಿಂದ 4ನೇ ದಿನಾಂಕದವರೆಗೆ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಸಂಭವಿಸಿರುವಂತ ಪ್ರಚಲಿತ ಘಟನೆಗಳನ್ನ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳ ಮೂಲಕ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಈ ಪ್ರಶ್ನೆಗಳು ಆಯ್ದುಕೊಂಡಿರುವುದು ಎಲ್ಲ ಪತ್ರಿಕೆಯಲ್ಲಿ ಬರುವಂತ ಪ್ರಚಲಿತ ಘಟನೆಗಳನ್ನ ಒಳಗೊಂಡಿರುತ್ತವೆ. ಟೈಮ್ಸ್ ಆಫ್ ಇಂಡಿಯಾ ಆಗ್ಬೋದು, ಪ್ರಜಾವಾಣಿ ಆಗ್ಬೋದು, ವಿಜಯವಾಣಿ ಆಗ್ಬೋದು, ಹೀಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡಿ ಎಕ್ಸಾಮ್ಗೆ ಉಪಯುಕ್ತವಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಆಯ್ದುಕೊಂಡು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತೇಳಿ ಈ ಒಂದು ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಈ ಒಂದು ವರ್ಷದಿಂದ ಹೊಸ ಒಂದು ಕೆಲಸವನ್ನ ಕೈಗೊಂಡಿದ್ದೇನೆ. ಈ ಒಂದು ಹೊಸ ಕೆಲಸಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನ ಪ್ರಾರಂಭವನ್ನ ಮಾಡ್ತೇನೆ. ಇಲ್ಲಿ ನೋಡಿ, ಜನವರಿ 1, 2026ರಂದು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ, ಅದಕ್ಕೆ ನಾವು AI ಅಂತ ಕರಿತೀವಿ, ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಒನ್, ಇತ್ತೀಚಿನ ಆರ್ಥಿಕ ವರದಿಯ ಪ್ರಕಾರ ಭಾರತವು ಇತ್ತೀಚೆಗೆ ಯಾವ ದೇಶವನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ? ಜಪಾನ್ ದೇಶವನ್ನ ಹಿಂದಿಕ್ಕಿ ಭಾರತ 4ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿವರಣೆಯನ್ನ ಕೆಳಗಡೆ ಇದೆ, ಆ ವಿವರಣೆಯನ್ನ ವಿದ್ಯಾರ್ಥಿಗಳು ಕಲೆ ಹಾಕಬೇಕು. ನೆಕ್ಸ್ಟ್ ಒನ್, ಜನವರಿ 1, 2026ರಂದು ಇಂಡಿಯಾದೊಳಗ ಯಾವ ಪಕ್ಷಿಧಾಮವನ್ನ ಪರಿಸರ ಸೂಕ್ಷ್ಮ ವಲಯ ESZ ಅಂತ ಕರಿತೀವಿ ಎಂದು ಘೋಷಣೆಯನ್ನ ಮಾಡಲಾಗಿದೆ? ಅದಕ್ಕೆ ಸರಿಯಾದ ಉತ್ತರ ಪಾರ್ವತಿ ಅಗ್ರ ಪಕ್ಷಿಧಾಮ ಅಂತೇಳಿ. ಇದು UP ಒಳಗೆ ಕಂಡು ಬರುವಂತ ಪಕ್ಷಿಧಾಮ ಆಗಿದೆ. ನೆಕ್ಸ್ಟ್ ಒನ್, ಕಾಮೆ ಕಾರ್ತಿಕೇಯನ್ ಯಾವ ಸಾಧನೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಅದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಧ್ರುವ ಸ್ಕಿನ್ ಮಾಡಿ ಅಂತೇಳಿ. ನೆಕ್ಸ್ಟ್ ಒನ್, ಜನವರಿ 1, 2026ರಂದು ಗೋವಾದಲ್ಲಿ ಯಾವ ಹೊಸ ಜಿಲ್ಲೆಯ ಸ್ಥಾಪನೆಯನ್ನ ಘೋಷಣೆಯನ್ನ ಮಾಡಲಾಯಿತು? ಅದು ಯಾವ ಜಿಲ್ಲೆ ಅಂತಂದ್ರ ಕುಶಾವತಿ. ನೆಕ್ಸ್ಟ್ ಒನ್, ಜನವರಿ 1, 2026ರಂದು ಉತ್ತರ ಭಾರತದ ಹಲವು ಭಾಗದಲ್ಲಿ ಯಾವ ಹವಾಮಾನ ಪರಿಸ್ಥಿತಿ ವರದಿಯಾಗಿದೆ ಎಂಬ ಪ್ರಶ್ನೆ ಇದೆ. ತೀವ್ರವಾದಂತ ಶೀತ ಮತ್ತು ಮಂಜಿನ ವಾತಾವರಣ. ನೆಕ್ಸ್ಟ್ ಒನ್, 2026ರಲ್ಲಿ ಭಾರತವು ಯಾವ ವನ್ಯಜೀವಿ ಸಂರಕ್ಷಣಾ ಸಾಧನೆಗಾಗಿ ಮತ್ತೆ ವಿಶ್ವದಲ್ಲಿ ಮುಂಚೂಣಿಯಲ್ಲಿರುವ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ? ಅದಕ್ಕೆ ಸರಿಯಾದ ಉತ್ತರ ಬಂಗಾಳ ಹುಲಿ ಜನಸಂಖ್ಯೆಯಲ್ಲಿ ಹೆಚ್ಚಳವನ್ನ ಕಾಣ್ತಾ ಇದೆ. ನೆಕ್ಸ್ಟ್ ಒನ್, ಜನವರಿ 1, 2026ರಂದು ಯಾವ ಸಚಿವಾಲಯವು ಹೊಸ ಮ್ಯಾಸ್ಕ್ಯಾಟ್ ಸೆನ್ ನಿಕ್ಕಿ ಅನ್ನ ಪ್ರಾರಂಭವನ್ನ ಮಾಡಿದೆ? ಅದು ಯಾವ ಸಚಿವಾಲಯ ಅಂತಂದ್ರ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಈ ಒಂದು ಯೋಜನೆಯನ್ನ ಪ್ರಾರಂಭವನ್ನ ಮಾಡಿದೆ. ನೆಕ್ಸ್ಟ್ ಒನ್, ಯಾವ ಆಟೋಮೊಬೈಲ್ ಕಂಪನಿಯು ಜನವರಿ 1, 2026ರಿಂದ ಅನುಷ್ಠಾನಕ್ಕೆ ಬರುವಂತೆ ವಾಹನ ಬೆಲೆಯನ್ನ ಹೆಚ್ಚಳವನ್ನ ಮಾಡಿದೆ? ಉತ್ತರ ಹುಡೇ ಮೋಟಾರ್ ಇಂಡಿಯಾ ಇದು ಬೆಲೆಯನ್ನ ಹೆಚ್ಚಳವನ್ನ ಮಾಡಿದೆ. ನೆಕ್ಸ್ಟ್ ಒನ್, ಇದು ಇಸ್ರೇಲ್ ಅಂತ ಆಗಬೇಕಿತ್ತು. ಇಸ್ರೇಲ್ ವ್ಯಾಪಾರ ಸಮಾಲೋಚಕರು ಯಾವ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಗಾಗಿ ಜನವರಿ 2026ರಲ್ಲಿ ಭಾರತಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ? ಅದಕ್ಕೆ ಉತ್ತರ FTA. FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತೇಳಿ. ನೆಕ್ಸ್ಟ್ ಒನ್, ಜನವರಿ 1, 2026ರಿಂದ ಯಾವ ವರ್ಗದ LPG ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಆಗಿದೆ? ಅದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಸಿಲಿಂಡರ್ಗಳು. ನೆಕ್ಸ್ಟ್ ಒನ್, ಯಾವ ಜಾಗತಿಕ ಸಂಸ್ಥೆಯ ಮುಖ್ಯಸ್ಥರು 2026ರಲ್ಲಿ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಹೊಸ ವರ್ಷದ ಮನವಿಯನ್ನ ನೀಡಿದರು? ಅದಕ್ಕೆ ಉತ್ತರ ವಿಶ್ವಸಂಸ್ಥೆ. ನೆಕ್ಸ್ಟ್ ಒನ್,
ಜನವರಿ 1, 2026 ಕರ್ನಾಟಕ ಸರ್ಕಾರವು ನ್ಯಾಕ್ ಜೊತೆಗಿನ ಸಂವಹನದಲ್ಲಿ ಯಾವ ಭಾಷೆಯನ್ನ ಬಳಸುವುದನ್ನ ಕಡ್ಡಾಯಗೊಳಿಸುವ ನಿರ್ದೇಶನವನ್ನ ಹೊರಡಿಸಿತು ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಕನ್ನಡ. ನೆಕ್ಸ್ಟ್ ಒನ್, ರಾಜ್ಯದೊಳಗೆ ಗುರುತಿಸಲಾದ ಅಕ್ರಮ ವಲಸಿಗರ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ಕ್ರಮವನ್ನ ಘೋಷಣೆಯನ್ನ ಮಾಡಿದೆ? ಅವರನ್ನ ಗುರುತಿಸಲಾದ ಅಕ್ರಮ ವಿದೇಶಿಯರನ್ನ ಗಡೀಪಾರ ಮಾಡುವುದು ಎಂಬ ನಿರ್ಧಾರವನ್ನ ಕೈಗೊಂಡಿದೆ. ನೆಕ್ಸ್ಟ್ ಒನ್, ಬೆಂಗಳೂರಿನಲ್ಲಿ ಪ್ರಮುಖ ಅಭಿವೃದ್ಧಿಗಾಗಿ ಯಾವ ಮೂಲ ಸೌಕರ್ಯ ಯೋಜನೆಯ 2ನೆಯ ಲೋಫ್ ಅನ್ನ ಉದ್ಘಾಟನೆಯನ್ನ ಮಾಡಲಾಯಿತು? ಅದಕ್ಕೆ ಸರಿಯಾದ ಉತ್ತರ ಹೆಬ್ಬಾಳ್ ಪ್ಲೇ ಓವರ್ ನ 2ನೆಯ ಲೋಪ್ ಅಂತೇಳಿ. ನೆಕ್ಸ್ಟ್ ಒನ್, ಕರ್ನಾಟಕ ದ್ವೇಷ ಭಾಷಣ ಮಸೂದೆಯನ್ನ ತಿರಸ್ಕರಿಸುವಂತೆ ರಾಜ್ಯಪಾಲರನ್ನ ಯಾವ ಪಕ್ಷ ಒತ್ತಾಯಿಸಿತು? ಅದಕ್ಕೆ ಸರಿಯಾದ ಉತ್ತರ ಜೆಡಿಎಸ್. ನೆಕ್ಸ್ಟ್ ಒನ್, 50 ವರ್ಷದ ಬಳಿಕ ಅಮೆರಿಕ ಮತ್ತೆ ಚಂದ್ರಯಾನ ಸಾಹಸವನ್ನ ಕೈಗೊಂಡಿದೆ. ಮೊದಲನೇ ಬಾರಿಗೆ ಅಮೆರಿಕ 1972ರಲ್ಲಿ ಚಂದ್ರಯಾನವನ್ನ ಕೈಗೊಂಡಿತ್ತು. ಈಗ 2026ನೇ ವರ್ಷದೊಳಗ ಆರ್ಟಿಮಿಸ್ 2 ನೌಕೆಯ ಮೂಲಕ ಚಂದ್ರಯಾನವನ್ನ ಸಾಹಸವನ್ನ ಹಮ್ಮಿಕೊಂಡಿದೆ. ನೆಕ್ಸ್ಟ್ ಒನ್, ಕೊರೋನಾ ಅಕ್ರಮ ವರದಿಯ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಖನ್ನಾ ಅಂತೇಳಿ. ಇವರು ಕೊರೋನಾದಲ್ಲಿ ಅಕ್ರಮವಾದಂತ ವರದಿಯನ್ನ ಬಿಡುಗಡೆ ಮಾಡುವಂತ ಆಯೋಗದ ಅಧ್ಯಕ್ಷರಾಗಿದ್ದು, ಈ ಆಯೋಗವು ನೇಮಕವಾಗಿದ್ದು 2023ರಲ್ಲಿ ನೇಮಕವಾಗಿತ್ತು. ಈಗ 2026ರಲ್ಲಿ ಅದು ವರದಿಯನ್ನ ಬಿಡುಗಡೆಯನ್ನ ಮಾಡಿದೆ. ನೆಕ್ಸ್ಟ್ ಒನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ 2 ಪ್ರಳಯ ಕ್ಷಿಪಣಿಗಳ ಪರೀಕ್ಷಾರ್ಥ ಪ್ರಯೋಗವನ್ನ ಒಡಿಶಾ ಕರಾವಳಿ ತೀರದಲ್ಲಿ ಬುಧವಾರ ಸಂಪೂರ್ಣವಾಗಿ ನಡೆಸಲಾಯಿತು. ಇದರ ತೂಕ 5 ಟನ್ ತೂಕ ಇದೆ. 150 ಮತ್ತು 500 ಕಿಲೋಮೀಟರ್ ವ್ಯಾಪ್ತಿಯ ಶ್ರೇಣಿಯನ್ನ ಒಳಗೊಂಡಿದೆ. ಯಾವುದು? ಪ್ರಳಯ ಅಂತೇಳಿ. ಯಾವ ಒಂದು ಸಂಸ್ಥೆ? DRDO ಸಂಸ್ಥೆ ಇದನ್ನ ಪ್ರಯೋಗವನ್ನ ಮಾಡಿದೆ. ನೆಕ್ಸ್ಟ್ ಒನ್, ಇಸ್ರೋ ಅಭಿವೃದ್ಧಿಪಡಿಸಿರುವ SSLV ಪರೀಕ್ಷೆಯನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಸಾಲಿಡ್ ಮೋಟಾರ್ ಸ್ಟಾಟಿಕ್ ಟೆಸ್ಟ್ ಘಟಕದಲ್ಲಿ ನಡೆಸಲಾಯಿತು. ಇದು 108 ಸೆಕೆಂಡ್ ಅವಧಿಯಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿದೆ. ಯಾವುದು? SSLV ಪರೀಕ್ಷೆ. ಯಾವ ಸಂಸ್ಥೆ? ಇಸ್ರೋ ಸಂಸ್ಥೆ. ನೆಕ್ಸ್ಟ್ ಒನ್, ಕೇಂದ್ರ ಹಣಕಾಸು ಇಲಾಖೆ ಅನುಷ್ಠಾನಗೊಳಿಸಿರುವ ಕಡ್ಡಾಯ ಆಧಾರ್ ಪ್ಯಾನ್ ಜೋಡಣೆ 2026 ಜನವರಿ 1ರಿಂದ ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ಬರಲಿದೆ. ನೆಕ್ಸ್ಟ್ ಒನ್, ದೇಶದ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್ ಅದು 508 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ಆಗಿದೆ. ಅದು ಯಾವುದರ ಮಧ್ಯೆ ಅಂತಂದ್ರೆ ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಹೈಸ್ಪೀಡ್ ರೈಲ್ ಕಾರಿಡಾರ್ ಆಗಿದೆ. ಇದು ದೇಶದ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್ ಆಗಿದೆ. ನೆಕ್ಸ್ಟ್ ಒನ್, ದೇಶದ ಮೊದಲ ಬುಲೆಟ್ ರೈಲು 2028 ಆಗಸ್ಟ್ ನಲ್ಲಿ ಸಂಚಾರ ಆರಂಭಿಸುವ ಸಾಧ್ಯತೆ ಇದೆ. ಅದು ಸುರತ್ನಿಂದ ವಾಪಿವರೆಗೆ 100 ಕಿಲೋಮೀಟರ್ ಮಾರ್ಗದಲ್ಲಿ ಸಂಚಯನವನ್ನ ಮಾಡ್ತಾ ಇದೆ. ಇದು ದೇಶದ ಮೊದಲ ಬುಲೆಟ್ ರೈಲು. ಇದು ದೇಶದ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್. ಇದು 508 ಕಿಲೋಮೀಟರ್, ಇದು 100 ಕಿಲೋಮೀಟರ್. ಈ ಎರಡರಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳುವಂತ ಸಂಭವ ಇರ್ತದೆ. ಈ ಎರಡನ್ನ ಗಮನಿಸಿ. ನೆಕ್ಸ್ಟ್ ಒನ್, ಕೆಲವು ಲೋಹಗಳ ಮೇಲೆ ಕಾರ್ಬನ್ ಟ್ಯಾಕ್ಸ್ ವಿಧಿಸಿದ ಒಕ್ಕೂಟ ಯಾವುದು ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯುರೋಪ್ ಒಕ್ಕೂಟ. ಇದು 27 ದೇಶಗಳನ್ನ ಒಳಗೊಂಡಿರುವಂತಹ ಒಂದು ಒಕ್ಕೂಟ ಆಗಿದೆ. ಇದು ಹೊಸ ವರ್ಷದ ಮೊದಲ ದಿನದಂದೇ ಅನುಷ್ಠಾನಕ್ಕೆ ಬರ್ತಾ ಇದೆ. ಏನು? ಲೋಹಗಳ ಮೇಲೆ ಕಾರ್ಬನ್ ಟ್ಯಾಕ್ಸ್ ಅನ್ನ ವಿಧಿಸಿದೆ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆ
ನವೆಂಬರ್ ಅಂತ್ಯಕ್ಕೆ 9.76 ಲಕ್ಷ ಕೋಟಿಯನ್ನ ತಲುಪಿದೆ. ಇದು 25 ಮತ್ತು 26 ವಾರ್ಷಿಕ ಬಜೆಟ್ನ ಗುರಿಯ ಶೇಕಡ 62.3 ಆಗಿದೆ ಎಂದು ಸರ್ಕಾರ ಮಾಹಿತಿಯನ್ನ ನೀಡಿದೆ. ಕಳೆದ ವರ್ಷ ಇದು 52.5 ಇತ್ತು. ಹೀಗಾಗಿ ಎಷ್ಟು ಹೆಚ್ಚಳವಾಗಿದೆ? 62.3 ಹೆಚ್ಚಳವನ್ನ ಕಂಡಿದೆ. ನೆಕ್ಸ್ಟ್ ಒನ್, ಭಾರತ ಈಗ 4.1 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಗಾತ್ರದೊಂದಿಗೆ ಜಪಾನ್ ದೇಶವನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊಮ್ಮಿದೆ. ಎಷ್ಟು? 4.18 ಟ್ರಿಲಿಯನ್ ಡಾಲರ್ ಎಂದು ಕೇಂದ್ರ ಸರ್ಕಾರ ಮಾಡಿದೆ. 2030 ವೇಳೆಗೆ ಜರ್ಮನಿ ದೇಶವನ್ನ ಹಿಂದಿಕ್ಕಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲು ಸಜ್ಜಾಗಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಈಗ 4ನೇ ಸ್ಥಾನಕ್ಕಿದೆ. 2030 ವೇಳೆಗೆ ಜರ್ಮನಿಯನ್ನ ಹಿಂದಿಕ್ಕಿ ಎಷ್ಟನೇ ಸ್ಥಾನಕ್ಕೆ ಬರ್ತಾ ಇದೆ? 3ನೇ ಸ್ಥಾನಕ್ಕೆ ಬರುತ್ತದೆ. ಆರ್ಥಿಕ ತಜ್ಞರ ಪ್ರಕಾರ 2030 ವೇಳೆಗೆ ಭಾರತದ ಆರ್ಥಿಕತೆ 7.3 ಟ್ರಿಲಿಯನ್ ಡಾಲರ್ ಅಷ್ಟು ತಲುಪುತ್ತದೆ. ಓಕೆನಾ? ಇದು ಕೂಡ ಪರೀಕ್ಷೆಗೆ ಉಪಯುಕ್ತವಾದಂತ ಮಾಹಿತಿ. 2027 ವೇಳೆಗೆ ಭಾರತ 5,069 ಶತಕೋಟಿ ಡಾಲರ್ ಜಿಡಿಪಿ ಒಂದಿಗೆ 5 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇದು ವಿಶ್ವ ಆರ್ಥಿಕ ದೃಷ್ಟಿಕೋನವನ್ನ 2020 ವರದಿಯಲ್ಲಿ ಉಲ್ಲೇಖವನ್ನ ಮಾಡಿತ್ತು. ಎಷ್ಟು ಕೋಟಿ? 5,069 ಶತಕೋಟಿ ಜಿಡಿಪಿ ಒಂದಿಗೆ 5 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತದೆ ಎಂಬುದನ್ನ IMF ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಒನ್, 18ನೇ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನ ವಹಿಸಿರುವ ದೇಶ ಅದು ಭಾರತ. 21ನೇ G20 ಶೃಂಗಸಭೆ ಎಲ್ಲಿ ನಡೆಯಲಿದೆ? ಅದು 2026 ಡಿಸೆಂಬರ್ 14 ಮತ್ತು 15ರಂದು ಅಮೆರಿಕಾದ ಮಿಯಾಮಿಯಲ್ಲಿ ನಡೆಯುತ್ತದೆ. ಇನ್ನು 52ನೇ G7 ಶೃಂಗಸಭೆ ಎಲ್ಲಿ ನಡೆಯಲಿದೆ? ಅದು 2026 ಜೂನ್ 14ರಿಂದ 16ರವರೆಗೆ ಫ್ರಾನ್ಸ್ನ ಔಟ್ ಸವಾಯಿಯಲ್ಲಿ ಏವಿಯನ್ ಲೇಸ್ ಬೆಲ್ಸ್ ನಲ್ಲಿ ನಡೆಯಲಿದೆ. ನೆಕ್ಸ್ಟ್ ಒನ್, ಮೊದಲ ಜಾಗತಿಕ AI ಶೃಂಗಸಭೆ ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ. ಅದು ದೆಹಲಿಯಲ್ಲಿ 2026 ಫೆಬ್ರವರಿ 16ರಿಂದ 20ರವರೆಗೆ ನಡೆಯಲಿದೆ. ಇನ್ನ 2/1/2026 ದಿನಾಂಕದಾಗೆ ಸಂಬಂಧಿಸಿರುವ ಪ್ರಶ್ನೆಗಳನ್ನ ಚರ್ಚೆಯನ್ನ ಮಾಡೋಣ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ದೇಶವು G20 ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದೆ? ಅದಕ್ಕೆ ಸರಿಯಾದ ಉತ್ತರ ಯಾವುದು? ಬ್ರೆಜಿಲ್ ಅಧಿಕೃತವಾಗಿ G20 ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಪತ್ರಿಕೆಗಳಲ್ಲಿ ಹೈಲೈಟ್ ಮಾಡಲಾದ ಮಹಿಳಾ ಸಬಲೀಕರಣಕ್ಕಾಗಿ ಹೊಸ ಯೋಜನೆಯನ್ನ ಪ್ರಾರಂಭವನ್ನ ಮಾಡಿದೆ? ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಮುನ್ಸೂಚಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? IMF. ನೆಕ್ಸ್ಟ್ ಒನ್, ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಂಡೋವ್ ಇತ್ತೀಚೆಗೆ ಯಾವ ದೇಶದೊಂದಿಗೆ ಗಂಭೀರ ಮಾತುಕತೆಗಳನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ? ಅದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ಒನ್, ಹೊಸ ವರ್ಷದ ಮುನ್ನಾ ದಿನದಂದು ಸ್ಕಿನ್ ರೆಸಾರ್ಟ್ ಬಾರ್ನಲ್ಲಿ ಸಂಭವಿಸಿದ ದೊಡ್ಡ ಬೆಂಕಿ ಅವಘಡದಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿದವು. ಈ ದುರಂತ ಯಾವ ದೇಶದಲ್ಲಿ ಸಂಭವಿಸಿದೆ? ಅದಕ್ಕೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟ್ ಒನ್, ಸ್ಕಿರ್ ಮಲ್ಕೋವಾ ಎಂಬ ಅಪರೂಪದ ಪಕ್ಷಿ ಭಾರತದ ಹೊಸ ಸ್ಥಳದಲ್ಲಿ ವರದಿಯಾಗಿದೆ. ಅದನ್ನ ಎಲ್ಲಿ ಗುರುತಿಸಲಾಯಿತು? ಉತ್ತರಾಖಂಡದ ಉತ್ತರಕಾಶಿಯಲ್ಲಿ
ಗುರುತಿಸಲಾಗಿದೆ. ನೆಕ್ಸ್ಟ್ ಒನ್, ಪ್ರತಿ ವರ್ಷ ಜನವರಿ 2ರಂದು ಯಾವ ಪ್ರಮುಖ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ? ವಿಶ್ವ ಅಂತರ್ಮುಖಿ ದಿನ. ಇನ್ನ ಅದಕ್ಕೆ ಸಂಬಂಧಿಸಿರುವಂತ ಕೆಲವೊಂದು ಮಾಹಿತಿ ಇದಾವು. ಜನರು ಹೆಚ್ಚು ಬಳಸುತ್ತಿರುವ ನೋವು ನಿವಾರಕ ಮಾತ್ರೆ ನಿಮೆಸ್ಲೈಡ್, ಅದು 100 mg ಯನ್ನ ಹೊಂದಿರುತ್ತದೆ. ಇದನ್ನ ಕೇಂದ್ರ ಸಚಿವಾಲಯ ನಿಷೇಧನವನ್ನ ಮಾಡಿದೆ. ಸ್ವಲ್ಪ ಇದನ್ನ ನೆನಪಿಟ್ಕೋರಿ. ನೆಕ್ಸ್ಟ್ ಒನ್, 182 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ ವಂದೇ ಭಾರತ್ ರಾಜಸ್ಥಾನ ಕೋಟಾ ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ನಾಗ್ತಾ ವಿಭಾಗದ ನಡುವೆ ಗಂಟೆಗೆ 182 ಕಿಲೋಮೀಟರ್ ವೇಗದಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರವನ್ನ ಮಾಡಿದೆ. ನೆಕ್ಸ್ಟ್ ಒನ್, ನವೆಂಬರ್ನಲ್ಲಿ ಭಾರತ 100 ಶತಕೋಟಿ ಇಂಟರ್ನೆಟ್ ಸಂಪರ್ಕಗಳನ್ನ ದಾಟಿದೆ ಎಂದು ಭಾರತೀಯ ದೂರ ಸಂಪರ್ಕ ಪ್ರಾಧಿಕಾರ ಬುಧವಾರ ಮಾಹಿತಿಯನ್ನ ಘೋಷಣೆಯನ್ನ ಮಾಡಿದೆ. ನೆಕ್ಸ್ಟ್ ಒನ್, ಅಂಚೆ ಬಂದ್ ಮಾಡಿದ ಮೊದಲ ದೇಶ ಅದು ಡೆನ್ಮಾರ್ಕ್ ದೇಶ. ಡೆನ್ಮಾರ್ಕ್ ಜಗತ್ತಿನ ಪರಮೋಚ್ಚ ಡಿಜಿಟಲ್ ದೇಶವಾಗಿದ್ದು ಈಗ ಅಲ್ಲಿ ಪೋಸ್ಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನೆಕ್ಸ್ಟ್ ಒನ್, ಸರ್ಕಾರಿ ಶಾಲೆಗಳಲ್ಲಿ ದಿನಪತ್ರಿಕೆ ಓದುವುದನ್ನ ಕಡ್ಡಾಯವಾಗಿ ಮಾಡಿದ 2ನೇ ದೇಶ ಅದು ರಾಜಸ್ಥಾನ. ಮೊದಲ ಬಾರಿಗೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಅದನ್ನ ಕಡ್ಡಾಯವಾಗಿ ಅಳವಡಿಕೆಯನ್ನ ಮಾಡಲಾಗಿತ್ತು. ನೆಕ್ಸ್ಟ್ ಒನ್, ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಆಸಾಂನ ಗುವಾಹಟಿ ಮತ್ತು ಪಶ್ಚಿಮ ಬಂಗಾಳದ ಕೊಲ್ಕತ್ತಾ ನಡುವೆ ಸಂಚಾರವನ್ನ ಮಾಡಿದೆ. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನವರಿ 18 ರೈಲು ಸಂಚಾರಕ್ಕೆ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇದು ಗಂಟೆಗೆ 180 ಕಿಲೋಮೀಟರ್ ಸಂಚಾರವನ್ನ ಹೊಂದುತ್ತದೆ. ನೆಕ್ಸ್ಟ್ ಒನ್, ಭಾರತ ಮತ್ತು ಪಾಕ್ ಪರಮಾಣು ಸ್ಥಾವರ ಪಟ್ಟಿಯನ್ನ ವಿನಿಮಯ ಮಾಡಿಕೊಳ್ಳಲು ಮಾತುಕತೆಯನ್ನ ನಡೆಸುತ್ತಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ 1991ರಲ್ಲಿ ಉಭಯ ದೇಶಗಳ ನಡುವೆ 35ನೇ ಬಾರಿ ಪರಮಾಣು ಸ್ಥಾವರಗಳ ಮತ್ತು ಸೌಲಭ್ಯಗಳ ಪಟ್ಟಿ ವಿನಿಮಯವನ್ನ ಮಾಡಿಕೊಳ್ಳಲಾಗಿತ್ತು. ಮೊದಲ ಬಾರಿಗೆ 1992 ಜನವರಿ 1ರಂದು ಮೊದಲ ಬಾರಿಗೆ ಆ ಒಂದು ವಿನಿಮಯವನ್ನ ಮಾಡಿಕೊಳ್ಳಲಾಗಿತ್ತು. ನೆಕ್ಸ್ಟ್ ಒನ್, 2026 ಜನವರಿ 26ರಂದು ನಡೆಯಲಿರುವ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಯುರೋಪಿನ ಒಕ್ಕೂಟದ ಉನ್ನತ ನಾಯಕತ್ವ ವಹಿಸಲಿದ್ದಾರೆ. ಅಲ್ಲಿ ಯುರೋಪಿಯನ್ ಆಯೋಗದ ಅಧ್ಯಕ್ಷ ಉರ್ಸುಲಾ ವಾನ್ ಡೈರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲಿನ ಅಧ್ಯಕ್ಷ ಅಂಟೋನಿಯೋ ಕೋಸ್ಟಾ ಅವರು ಅಧ್ಯಕ್ಷತೆ ಸ್ಥಾನವನ್ನ ಅಥವಾ ಅತಿಥಿಯ ಸ್ಥಾನವನ್ನ ವಹಿಸಿಕೊಳ್ಳಲಿದ್ದಾರೆ. ಇನ್ನು 77ನೇ ಗಣರಾಜ್ಯೋತ್ಸವದ ಆಚರಣೆಯು ವಂದೇ ಮಾತರಂ ಥೀಮ್ ಅನ್ನ ಹೊಂದಿದ್ದು ಇದು ಟಾರ್ಚ್ ರಿಲೇ ಮತ್ತು ವಿಶೇಷ ಫ್ಲೈ ಪಾಸ್ಟ್ ಅನ್ನ ಒಳಗೊಂಡಿರುತ್ತದೆ. ಓಕೆನಾ? ಈ ಮಾಹಿತಿ ಬಹಳ ಉಪಯುಕ್ತವಾದಂತ ಮಾಹಿತಿ. ನೆಕ್ಸ್ಟ್ ಒನ್, ಆಸ್ಟ್ರೇಲಿಯಾದೊಂದಿಗೆ ಶೂನ್ಯ ಸುಂಕವನ್ನ ಘೋಷಣೆ ಮಾಡಿದೆ. ಇದು 2026 ಜನವರಿ 1ರಿಂದ ಆಸ್ಟ್ರೇಲಿಯಾಕ್ಕೆ ರಫ್ತಾಗುವ ಎಲ್ಲಾ ಭಾರತೀಯ ವಸ್ತುಗಳ ಮೇಲೆ ಶೂನ್ಯ ಸುಂಕವನ್ನ ವಿಧಿಸುವಂತ ನೀತಿಯನ್ನ ಅನುಷ್ಠಾನಕ್ಕೆ ಬಂದಿದೆ. ಮತ್ಸ್ಯ 6000 ಭಾರತವು ಮತ್ಸ್ಯ 6000 ಜಲಪ್ರಗಾಮಿ ಮೂಲಕ 500 ಮೀಟರ್ ಆಳದ ಸಮುದ್ರಯಾನವನ್ನ ಕೈಗೊಳ್ಳಲಿದೆ. ನೆಕ್ಸ್ಟ್ ಒನ್, ಧ್ರುವ NG ಇದು ಬೆಂಗಳೂರಿನಲ್ಲಿ ಸ್ವದೇಶಿ ನಿರ್ಮಿತ ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್ ಧ್ರುವ NG ಬಿಡುಗಡೆ ಆಗಿದೆ. ನೆಕ್ಸ್ಟ್ ಒನ್, ವಿಜಯ್ ಪಥ್ ಲ್ಯಾಬ್ ಅಂತೇಳಿ ಇದು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ AI ಮತ್ತು ಎಲೆಕ್ಟ್ರಾನಿಕ್ ಶಿಕ್ಷಣಕ್ಕಾಗಿ ವಿಜಯ್ ಪಥ್ ಸ್ಟೀಮ್ ಅನ್ನ ಪ್ರಯೋಗಾಲಯವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 1 ಮತ್ತು 2ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ 3 ಮತ್ತು 4ನೇ ತಾರೀಕಿನ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದ. ಓಕೆನಾ? ಹೆಚ್ಚಿನ ಸಂಖ್ಯೆಯಲ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಅನ್ನ ಮಾಡ್ರಿ. ನಿಮ್ಮ ಸಮಸ್ಯೆ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗ ತಿಳಿಸಿ, ಆ ಸಮಸ್ಯೆಯನ್ನ ನಿವಾರಣೆಯನ್ನ ಮಾಡಲಾಗ್ತದ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಆಮೇಲೆ
ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು. ನಮಸ್ಕಾರ.